ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿ ಸುಮಾರು ಟೈಮ್ ಆಯಿತು. ಪಾಕಿಸ್ತಾನಕ್ಕೆ ಯುರೋಪಿಯನ್ ದೇಶಗಳು ಕೂಡ ಶಾಕ್ ಕೊಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಪಾಕಿಸ್ತಾನ ವಾಯು ಪ್ರದೇಶದಲ್ಲಿ ವಿಮಾನ ಹಾರಾಟಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರಂತೆ. ಎಲ್ಲಿ ಯಾವ ಕಡೆಯಿಂದ ಕ್ಷಿಪಣಿ ಬಂದು ಬೀಳುತ್ತೋ ಅನ್ನೋ ಭಯ ಅವರಿಗೆ. ಯುರೋಪಿಯನ್ ದೇಶಗಳ ವಿಮಾನಯಾನ ಸಂಸ್ಥೆಗಳಿಂದ ಹಿಂದೇಟು ಹಾಕ್ತಾ ಇದ್ದಾರೆ. ನಾವು ಬರಲ್ಲ, ನಾವು ಟ್ರಾವೆಲ್ ಮಾಡೋದಕ್ಕೆ ಒಪ್ಪಲ್ಲ ಅಂತ. ಈಗಾಗಲೇ ಪರಸ್ಪರ ವಾಯು ಪ್ರದೇಶವನ್ನ ಭಾರತ ಮತ್ತು ಪಾಕಿಸ್ತಾನ ಮುಚ್ಚಿದೆ. ನೀವು ಈ ಕಡೆಗೆ ಹಾರಾಟ ಮಾಡೋಂಗಿಲ್ಲ, ನಮ್ಮ ಏರ್ ವೈಲೇಷನ್ ನೀವು ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಯುರೋಪಿಯನ್ ಒಕ್ಕೂಟಗಳು ಕೂಡ ಪಾಕಿಸ್ತಾನಕ್ಕೆ ಇನ್ನಷ್ಟು ಶಾಕನ್ನು ಕೊಡ್ತಾ ಇದೆ. ವಿಮಾನಯಾನ ಸಂಸ್ಥೆಗಳು ಮೊದಲೇ ಲಾಸ್ನಲ್ಲಿದೆ. ಇಂಥದ್ದೆಲ್ಲ ನಿರ್ಧಾರಗಳಿಂದ ಇನ್ನಷ್ಟು ಪಾತಾಳಕ್ಕೆ ಕುಸಿಯುವಂತಹ ಆತಂಕ. ಆಮೇಲೆ ಈ ರೀತಿ ಭಯ ಪಡೋದಕ್ಕೆ ರೀಸನ್ಸು ಇದ್ದಾವೆ. ಈ 1965 ವಾರ್ ಟೈಮ್ನಲ್ಲಿ ಈ ಪಾಕಿಸ್ತಾನದಿಂದ ಇಂಡಿಯಾ ಕಡೆಗೆ ರನ್ ಆಫ್ ಕಚ್ನಲ್ಲಿ ಇಂಡಿಯಾ ಕಡೆಗೆ ಒಂದು ಮಿಸ್ಫೈರ್ ಆಗುತ್ತೆ, ಒಂದು ಕ್ಷಿಪಣಿ. ಅದರಲ್ಲಿ ನಾವು ನಮ್ಮ ಗುಜರಾತ್ನ ಚೀಫ್ ಮಿನಿಸ್ಟರ್ನ ಕಳ್ಕೊಳ್ತೀವಿ. ಪ್ಯಾಸೆಂಜರ್ ಫ್ಲೈಟ್ ಮೇಲೆ ಯುದ್ಧ ಮಾಡೋಂಗಿಲ್ಲ ಅನ್ನುವಂತಹ ರೂಲ್ಸನ್ನು ಪಾಕಿಸ್ತಾನ ಗಾಳಿಗೆ ತೂರ್ಬಿಡುತ್ತೆ. ನಾವು ಕಳ್ಕೊಂಡಿದ್ದೀವಿ, ಜಗತ್ತು ನೋಡಿದೆ ಅದನ್ನು. ಸಿಟ್ಟಿಂಗ್ ಮಿನಿಸ್ಟ್ರನ್ನ ಕಳ್ಕೊಂಡಿದ್ವಿ ನಾವು, ಸಿಟ್ಟಿಂಗ್ ಚೀಫ್ ಮಿನಿಸ್ಟ್ರನ್ನ. ಸೊ ಇದೆಲ್ಲ ನೋಡಬೇಕಾದ್ರೆ ಪಾಕಿಸ್ತಾನದ ಬುದ್ಧಿ ಚೆನ್ನಾಗಿ ಗೊತ್ತಿರೋರಿಗೆ ಯಾರು ರಿಸ್ಕನ್ನು ಲೈಫಲ್ಲಿ ಇಟ್ಕೊಳ್ತಾರೆ. ಹೀಗಾಗಿ ನಾವಂತೂ ಹಾರಾಟ ಮಾಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಹೆಚ್ಚು ಲಾಸ್ನ ಸ್ಥಿತಿಯಲ್ಲಿ ಪಾಕಿಸ್ತಾನ ಸದ್ಯಕ್ಕೆ ಇರೋದು ಗೊತ್ತಾಗ್ತಾ ಇದೆ. ಎಲ್ಲ ಕಡೆನೂ ಕೂಡ ಏಕಾಂಗಿ ಆಗ್ತಾ ಇರೋದನ್ನು ಗೊತ್ತಾಗ್ತಾ ಇದೆ. ಇಲ್ಲಿ ತನಕ ಯಾರ ಸಹಾಯ ಕೂಡ ಸಿಕ್ಕಿಲ್ಲ ಪಾಕಿಸ್ತಾನ.